ಈ ತಕ್ಷಣನೇ ನಿಮ್ಮ ಜೀವನದಿಂದ 5 ರೀತಿಯ ಜನರನ್ನ ನೀವು ದೂರ ಇಡಬೇಕಾಗುತ್ತೆ. ಸೊ ಅದು ಯಾವ ರೀತಿಯ ಜನಗಳು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವರೆಲ್ಲ ಏನ್ ಗೊತ್ತಾ, ಟಾಕ್ಸಿಕ್ ಪೀಪಲ್. ಓಕೆನಾ? ಸೊ ನಿಮ್ಮ ಎದುರಿಗೆ ತುಂಬಾ ಚೆನ್ನಾಗಿರ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಿರ್ತಾರೆ, ನಿಮ್ ಜೊತೆ ನಗ್ತಾ ಇರ್ತಾರೆ, ಬಟ್ ಅವರು ನಿಮ್ಮ ಶತ್ರುಗಳಾಗಿರ್ತಾರೆ. ಆದ್ರೆ ಇದು ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವ ಆ 5 ರೀತಿಯ ಜನಗಳನ್ನ ನೀವು ದೂರ ಇಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಜೀವನದ ಕ್ವಾಲಿಟಿನ ಡಿಸೈಡ್ ಮಾಡೋದು ಯಾವ್ದು ಹೇಳಿ? ನಾವು ಯಾರ ಜೊತೆ ನಮ್ಮ ಸಮಯನ ಕಳೀತಾ ಇದ್ದೀವಿ, ಎಂತಹ ಜನಗಳಿದ್ದಾರೆ ನಮ್ಮ ಸುತ್ತ, ಎಂತಹ ಸ್ನೇಹಿತರಿದ್ದಾರೆ ಅನ್ನೋದೇ ನಮ್ಮ ಜೀವನದ ಒಂದು ಗುಣಮಟ್ಟನ ನಿರ್ಧರಿಸುತ್ತೆ. ಒಂದು ಮಾತಿದೆ, ನೀವು ಹೆಚ್ಚು ಸಮಯ ಯಾರ ಜೊತೆ ಕಳೀತಿರಲ್ಲ, 5 ಜನದ ಜೊತೆ, ಸೊ ಆ 5 ಜನದ ಒಂದು ಪ್ರತಿರೂಪನೇ ನೀವು ಅಂತ ಹೇಳ್ತಾರೆ. ಅಂದ್ರೆ ಸಹವಾಸ ದೋಷ, ಸೊ ಈ ರೀತಿ ಎಲ್ಲ ಹೇಳ್ತಾರಲ್ಲ, ಗೊತ್ತಿದೆ ಅಲ್ವಾ? ಸೊ ಸರಿಯಾಗಿರುವಂತಹ ಜನಗಳ ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಮುಖ್ಯ ಆಗಿರೋದು ಅನ್ವಾಂಟೆಡ್ ಟಾಕ್ಸಿಕ್ ಪೀಪಲ್ನ ನಮ್ಮ ಜೀವನದಿಂದ ದೂರ ಇಡೋದು. ಸೊ ಬನ್ನಿ, ಹಾಗಿದ್ರೆ ಈ 5 ರೀತಿಯ ಜನಗಳು ಯಾರ್ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ, ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡ್ತಾರಲ್ಲ, ನಕಾರಾತ್ಮಕ ವ್ಯಕ್ತಿಗಳು. ಸೊ ಇವ್ರನ್ನ ಫಸ್ಟ್ ನೀವು ದೂರ ಇಟ್ಬಿಡಿ. ಸೊ ಏನ್ ಗೊತ್ತಾ, ಸೊ ವಿಡಿಯೋಗಳಲ್ಲಿ ನಾನು ನಿಮಗೆ ಓಕೆ ಇಂಥವ್ರಿಂದ ದೂರ ಇರಿ, ಇಂಥವ್ರ ಸಹವಾಸ ಮಾಡಿ, ಸೊ ಈ ರೀತಿ ಮಾಡಿ ಜೀವನದಲ್ಲಿ ಅಂತ. ಸೊ ನಾನೆಲ್ಲ ವಿಡಿಯೋಗಳಲ್ಲಿ ನಾನು ಹೇಳಬಹುದೇ ಹೊರತು ಅದನ್ನ ಹೇಗೆ ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತಲ್ವಾ? ನಾನು ಎಲ್ಲಾರ ಜೀವನಕ್ಕೂ ಬಂದು ಈ ರೀತಿ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಿಮಗೆ ಗೊತ್ತಿರುತ್ತೆ, ಸೊ ಯಾವ ರೀತಿ ಯಾರಿಂದ ಎಸ್ಕೇಪ್ ಆಗಬೇಕು, ಯಾವ ರೀಸನ್ನ ಕೊಡಬೇಕು, ಎಲ್ಲಿ ನನ್ನ ಟೈಮ್ನ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ನಾವು ಒಂದು ಗೈಡ್ ಮಾಡಬಹುದು ವಿಡಿಯೋ ಮುಖಾಂತರ. ಸೊ ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡು ಆ ದಾರಿನಲ್ಲಿ ಹೋದ್ರೆ ನಿಮ್ಮ ಗುರಿನ ನೀವು ಮುಟ್ಟೋದಕ್ಕಾಗುತ್ತೆ ಅಲ್ವಾ? ಈ ರೀತಿ ನೆಗೆಟಿವ್ ಥಿಂಕ್ ಮಾಡೋರು ತುಂಬಾ ಜನ ಇರ್ತಾರೆ ನಿಮ್ಮ ಸುತ್ತಮುತ್ತನೇ. ಅದನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದ್ರೆ, ನೀವೇನಾದ್ರೂ ಮಾಡಕ್ ಹೋಗ್ತೀನಿ ಅಂದಾಗ ಆ ಕೆಲಸ ಆಗೋದಿಲ್ಲ ಬಿಡು, ಅದು ತುಂಬಾ ಟೈಮ್ ಹಿಡಿಯುತ್ತೆ, ಅಥವಾ ನಿನ್ನಿಂದ ಆಗೋದಿಲ್ಲ, ಸೊ ಈ ರೀತಿ ಎಲ್ಲ ಹೇಳಿ ನಿಮ್ಮನ್ನ ತಡೀತಾರೆ. ನಿಮಗೆ ಸಾಧ್ಯ ಇಲ್ಲ ಅನ್ನೋದು, ಅಂಡ್ ನಿಮ್ಗೆ ಯಾವ್ದೊಂದು ಹೊಸ ಅಪರ್ಚುನಿಟಿ ಸಿಕ್ತಾಗ ಅದು ನಿನ್ನಿಂದ ಆಗೋದಿಲ್ಲ ಬಿಡು, ಏನಕ್ಕೆ ಸುಮ್ಮನೆ ಅಲ್ಲಿ ಅಟೆಂಡ್ ಮಾಡ್ತೀಯಲ್ಲ, ಅಷ್ಟೊಂದು ಜನ ಬಂದಿರ್ತಾರೆ, ಅದ್ಬಿಟ್ಟು ನೀನ್ ಸೆಲೆಕ್ಟ್ ಆಗ್ಬಿಡ್ತೀಯ. ಸೊ ಈ ರೀತಿ ಎಲ್ಲ ನಿಮ್ಮನ್ನ ಪ್ರತಿ ಸತಿ ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರ ಜೊತೆ ಇದ್ದಾಗ ಅದನ್ನೇ ಪದೇ ಪದೇ ಕೇಳ್ತಾ ಏನಾಗ್ಬಿಡುತ್ತೆ, ನಾನು ಅದೇ ರೀತಿನೇನು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಂತಹ ಜನಗಳಿಂದ ಆದಷ್ಟು ನೀವು ದೂರ ಇರಲೇಬೇಕಾಗುತ್ತೆ. ಆದಷ್ಟು ಏನು ಇಂಥವ್ರನ್ನ ಬಿಟ್ಬಿಡ್ಲೇಬೇಕಾಗುತ್ತೆ, ಅಥವಾ ಅವ್ರ ಜೊತೆ ಏನು ಡಿಸ್ಕಸ್ಸೇ ಮಾಡಕ್ ಹೋಗ್ಬಾರ್ದು, ನಿಮ್ಮ ಒಂದು ಎಬಿಲಿಟಿ ರಿಲೇಟೆಡ್, ನಿಮ್ಮ ಆಪರ್ಚುನಿಟಿ ರಿಲೇಟೆಡ್ನ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 2ನೇ ವ್ಯಕ್ತಿಗಳು ಬರ್ತಾರೆ. ಯಾವ ತರ ಇರ್ತಾರೆ ಅಂದ್ರೆ, ನಿಮ್ಮ ಯಶಸ್ಸನ್ನ ಅವರು ಸಹಿಸೋದಿಲ್ಲ. ನೀವು ಅವ್ರ ತರನೇ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಏನು ಕೆಲಸ ಇಲ್ದಲೆ ಅಲ್ಕೊಂಡು ಕೂತಿದ್ರೆ ನೀವೇ ಗ್ರೇಟ್, ನೀವೇ ಹೀರೋ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಬಟ್ ಒಂದೇ ಒಂದು ಸಣ್ಣ ಸಕ್ಸಸ್ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಸಿಕ್ಬಿಟ್ರೆ ನಿಮ್ಮನ್ನ ಅವರು ದೂರ ಇಟ್ಬಿಡ್ತಾರೆ. ಯಾವ ರೀತಿ ಗೊತ್ತಾ? ಇದೇನ್ ಭಾರಿ ದಬಾಕ್ಬಿಟ್ಟಿದ್ಯಾ ಬಿಡು ಅಂತ ಅನ್ನೋದು, ಇದೇನು ಅಂಥದ್ದೇನು ಯೂಸ್ ಇಲ್ಲ ಬಿಡು ಲೈಫ್ಗೆ ಅನ್ನೋದು. ಸೊ ಈ ರೀತಿ ಮಾಡಿ ನಿಮ್ಮನ್ನ ದೂರ ಇಡ್ತಾರೆ. ಅಂದ್ರೆ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನ ಕುಗ್ಗಿಸ್ತಾರೆ. ಗೊತ್ತಾಗ್ತಿದ್ಯಾ? ಸೊ ಫಿಸಿಕಲ್ ಆಗಿ ನೀವು ಅವ್ರ ಜೊತೆ ಇರ್ಬೋದು, ಬಟ್ ಮಾನಸಿಕವಾಗಿ ನೀವು ಅವರಿಂದ ದೂರ ಇರ್ತೀರಾ. ಸೊ ಇದು ನಿಮ್ಗೆ ಅಭ್ಯಾಸ ಆಗಿ ನೆಕ್ಸ್ಟ್ ನಿಮ್ಗೆ ಯಾವುದೇ ಯಶಸ್ಸು ಕೂಡ ಸಿಗೋದಕ್ಕೆ ಅವಕಾಶನೇ ಸಿಗೋದಿಲ್ಲ. ನೀವೇನಾದ್ರೂ ಸಾಧನೆ ಮಾಡಿದಾಗ ನಿಮ್ಗೆ ಅಭಿನಂದಿಸ್ಬೇಕು. ಸೊ ಹೇಗೆ ಅವಕಾಶ ಸಿಕ್ತು ನಿನಗೆ, ಸೊ ಇದೇ ರೀತಿ ಬೆಳಿ ಅಂತ ಆಶಿಸ್ಬೇಕು. ಸೊ ಅಂತ ಜನಗಳನ್ನ ಮಾತ್ರ ನಿಮ್ ಜೊತೆ ಇಟ್ಕೊಳ್ಳಿ. ಅದ್ಯಾವ ದೊಡ್ಡ ಅವಕಾಶ ಬಿಡು, ನಾನ್ ಮಾಡಿದ್ರೆ ನನಗೂ ಸಿಕ್ತಿತ್ತು. ಸೊ ಈ ರೀತಿ ಹೇಳೋರ್ನ ಆದಷ್ಟು ದೂರ ಇಡಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 3rd ಟೈಪ್ ಆಫ್ ಪರ್ಸನ್ಸ್ ಯಾರು ಗೊತ್ತಾ? ನಿಮ್ಮನ್ನ ಯಾವಾಗ್ಲೂ ಯೂಸ್ ತಗೋತಾರಷ್ಟೇನೆ. ಅಂದ್ರೆ ಏನಾದ್ರೂ ಒಂದು ಕಷ್ಟ ಆದಾಗ ಅಥವಾ ಏನಾದ್ರೂ ಒಂದು ಯೂಸ್ ಬೇಕಾದಾಗ ನಿಮ್ಮನ್ನ ನೆನ್ಸ್ಕೊಳ್ತಾರೆ. ಮಿಕ್ತಂತೆ ಎಲ್ಲ ನೀವು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ಬಿಡ್ತಾರೆ. ಅಂದ್ರೆ ಏನಾದ್ರೂ ಹೆಲ್ಪ್ ಬೇಕಾದಾಗ ಕಾಲ್ ಮಾಡೋದು, ಆಮೇಲಿಂದ ಕಾಲು ಇಲ್ಲ, ಮೆಸೇಜ್ ಇಲ್ಲ, ನೀವು ಮಾಡಿದ್ರು ಕೂಡ ಆನ್ಸರ್ ಮಾಡಲ್ಲ, ಅಯ್ಯೋ ಬಿಸಿ ಇದ್ದೆ, ಅದು ಇದು ಅಂತಾರೆ. ಸೊ ಇಂಥವ್ರನ್ನ ನೀವು ಮೊದಲು ದೂರ ಇಡ್ಬೇಕು. ಇವನ್ ನನ್ನ ಲೈಫಲ್ಲೂ ಕೂಡ ಇದೇ ರೀತಿ ತುಂಬಾ ಜನ ಇದ್ರು.
ಓಕೆನಾ. ಅವ್ರಿಗೇನಾದರೂ ಬೇಕಾದಾಗ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು. ಫಸ್ಟು ಗೊತ್ತಾಗ್ತಿರ್ಲಿಲ್ಲ, ಓಕೆ ಮೇ ಬಿ ಏನೋ ಅವಶ್ಯಕತೆ ಇತ್ತೇನೋ, ಬ್ಯುಸಿ ಇದ್ರೇನೋ ಬಿಡಿ, ಇವಾಗ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ರಿಪ್ಲೈ ಕೊಡೋದು, ಸಹಾಯ ಮಾಡೋದು ಮಾಡ್ತಾ ಇದ್ದೆ. ಬಟ್ ಇವಾಗ ಕಂಪ್ಲೀಟಾಗಿ ಅರ್ಥ ಆಯಿತು ನನಗೂ ಕೂಡ, ಅವರು ಆಡ್ತಿರೋದೆಲ್ಲ ಬರೀ ನಾಟಕ. ಬಿಕಾಸ್ ಅವ್ರ ಲೈಫಲ್ಲಿ ಏನೇನು ಸಿಚುವೇಶನ್ ಬಂದಿತ್ತಲ್ಲ ಅದು ನನ್ನ ಲೈಫಲ್ಲೂ ಕೂಡ ಬಂದಿತ್ತು. ಓಕೆನಾ. ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಅವರು ಒಂದು ವಾರ ಟ್ರಿಪ್ ಹೋಗ್ಬೇಕಾಗಿರುತ್ತೆ. ಆ ಟೈಮಿಗೆ ನಾವೇನೋ ಒಂದು ಕೇಳ್ತೀವಿ, ಮೆಸೇಜ್ ನೋಡ್ತಾರೆ ಬಟ್ ಸುಮ್ಮನೆ ಆಗೋದು, ನಾನು ಟ್ರಿಪ್ಪಲ್ಲಿದ್ದೆ ಅಂತ. ಬಟ್ ನಾನು ಆ ಥರ ಮಾಡ್ತಿಲ್ಲ. ಸೊ ನಾನು ಟ್ರಿಪ್ಪಲ್ಲಿ ಇದ್ರೂ ಕೂಡ ಅವ್ರಿಗೆ ರಿಪ್ಲೈ ಮಾಡ್ತಿದ್ದೆ, ಏನಾದ್ರು ಹೆಲ್ಪ್ ಬೇಕಿರೋದನ್ನ ಮಾಡ್ಕೊಡ್ತಿದ್ದೆ ಫಸ್ಟ್ ಆಫ್ ಆಲ್. ಓಕೆನಾ. ಸೊ ಆಮೇಲಿಂದ ಅರ್ಥ ಆಯಿತು. ನಾನು ಒಂದ್ಸಲ ಟ್ರಿಪ್ ಹೋಗಿದ್ದಾಗ ಹೀಗೇನೆ ಯಾರೋ ಒಬ್ರೇನೋ ಕೇಳಿದ್ರು, ಓಕೆ ಗೊತ್ತಾಯ್ತು. ಸೊ ಏನು ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿರ್ತಾರ? ಇಲ್ಲ ಅಲ್ವಾ, ಒಂದು ನಿಮಿಷ ರಿಪ್ಲೈ ಕೊಡ್ಬೋದಲ್ವಾ. ಸೊ ನಾನು ಕೂಡ ಅದೇ ರೀತಿ ಅವ್ರನ್ನ ಟ್ರೀಟ್ ಮಾಡೋದಕ್ಕಾದೆ. ಓಕೆನಾ. ಸೊ ಈಗ ಅಂಥ ಜನಗಳು ನನ್ನ ಲೈಫಿಂದ ಆದಷ್ಟು ದೂರ ಇದ್ದಾರೆ. ಸೊ ಈ ರೀತಿ ನಾವೇನೇ ಯಾವ ರೀತಿ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ತಿಳ್ಕೊಬೇಕು. ಪ್ಲಸ್ ಏನು ನಡೀತಿದೆ ನಮ್ಮ ಲೈಫಲ್ಲಿ, ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ನಿಮಗೆ ಒಳ್ಳೆ ಹೃದಯ ಇರೋದು ಒಳ್ಳೆಯದೇ, ಆದರೆ ನಿಮ್ಮ ಒಳ್ಳೆತನನ ದುರುಪಯೋಗ ಯಾರಾದರೂ ಪಡಿಸ್ಕೊತಿದ್ದಾರೆ ಅಂದರೆ ಫಸ್ಟು ನೀವು ಅಲರ್ಟ್ ಆಗಬೇಕು. ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ ಅವ್ರನ್ನ ನೀವು ದೂರ ಇಡಲೇಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಯಾಕಂದರೆ ನನ್ನ ಪ್ರಕಾರ ಒಂದು ಸಂಬಂಧ ಇರಬೇಕು ಅಂದರೆ, ಒಂದು ಫ್ರೆಂಡ್ಸ್ ಆಗಿರಲಿ, ಒಂದು ರಿಲೇಷನ್ಶಿಪ್ಪಲ್ಲಾಗಿರಲಿ, ನಾವೇನಾದರೂ ಒಂದು ಮಾಡಿದಾಗ ಇನ್ ರಿಟರ್ನ್ ಅವರು ಏನಾದರೂ ಒಂದು ನಮಗೆ ಮಾಡಬೇಕಾಗುತ್ತಲ್ವಾ. ಸೊ ಬರೀ ಒಂದು ಕಡೆಯಿಂದನೇ ಬರೀ ಕೊಡೋದೇ ಆಗೋದ್ರೆ ಸೊ ನನ್ನ ಎನರ್ಜಿ ವೇಸ್ಟ್ ಆಗುತ್ತೆ, ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಆ್ಯಂಡ್ ನನಗೆ ಅಂತ ಇರೋರು ಯಾರೂ ಇರೋದೇ ಇಲ್ಲ. ಸೊ ಹಾಗಾಗಿ ಕ್ವಾಲಿಟಿ ಫ್ರೆಂಡ್ಸ್ಗಳನ್ನ ನೀವು ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಓಕೆ. ನೆಕ್ಸ್ಟ್ ಟೈಪ್ ಆಫ್ ಪರ್ಸನ್ ಅಂದರೆ ಗಾಸಿಪ್ ಮತ್ತು ಡ್ರಾಮಾಗಳನ್ನೇ ಮಾಡ್ತಿರ್ತಾರೆ ಲೈಫಲ್ಲಿ. ಅಂದರೆ ಬೇರೆಯವ್ರ ಬಗ್ಗೆನೇ ಮಾತಾಡೋದು, ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಹೇಳೋದು, ಬರೀ ಇಂಥದೇ ನಡೆಸ್ತಿರ್ತಾರೆ ಅವರು. ಸೊ ಇಂಥವ್ರನ್ನ ಫಸ್ಟು ನೀವು ದೂರ ಇಡಬೇಕು. ಏನಾಗ್ಬಿಡೋದು ಗೊತ್ತಾ, ಮಾತಾಡೋದಂದ್ರೆ ಎಷ್ಟು ಜನದ ಬಗ್ಗೆ ಮಾತಾಡ್ಬೋದಲ್ವಾ, ಪ್ರತಿದಿನ ಇರುತ್ತೆ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮಾತಾಡೋದಕ್ಕೆ. ಸೊ ಬರೀ ಇದನ್ನೇ ಮಾತಾಡ್ಕೊಂಡು ಕೂತ್ರೆ ನಿಮ್ಮ ಒಂದು ಕೆಲಸಗಳು ಯಾವಾಗ ಆಗೋದು, ರೈಟ್? ಅದ್ರ ಜೊತೆಗೆ ಇಂಥವ್ರು ಏನು ಮಾಡ್ತಾರೆ ಗೊತ್ತಾ, ಸುಮ್ಮನೆ ಅನ್ವಾಂಟೆಡ್ ಸಮಸ್ಯೆಗಳನ್ನ ಸೃಷ್ಟಿಸ್ತಾರೆ. ಹೇಗೆ ಗೊತ್ತಾ, ಅವರೇ ಹೇಳಿರ್ತಾರೆ ನಿಮ್ಮ ಹತ್ರ, ಅದೇ ಅವ್ರ ಹತ್ರ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನೀವು ಹೇಳಿದ್ರಿ ಇದನ್ನ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಬೇಡವೇ ಬೇಡ. ಬೇರೆಯವ್ರ ಬಗ್ಗೆ ಮಾತಾಡಿ ಏನೂ ಆಗಬೇಕಾಗಿಲ್ಲ. ನೀವು ಅಕಸ್ಮಾತ್ ಮಾತಾಡ್ಬೇಕಾ ನಿಮ್ಮ ಸ್ವಂತದವ್ರ ಹತ್ರ ಮಾತಾಡಿ, ನಿಮ್ಮ ಅಕ್ಕನೋ ನಿಮ್ಮ ತಾಯಿನೋ, ಅವರೆಲ್ಲ ಏನು ಗೊತ್ತಾ ಕ್ಯಾಶುಯಲ್ ಆಗಿ 1-2 ನಿಮಿಷ ಮಾತಾಡ್ತಾರೆ, ಬಿಟ್ಟಾಕ್ಬಿಡ್ತಾರೆ. ಬಟ್ ಬೇರೆಯವ್ರು ಹಾಗಲ್ಲ, ಪ್ರತಿದಿನ ಅವ್ರ ಬಗ್ಗೆನೇ ಫೋನಲ್ಲೂ ಮತ್ತು ಅವ್ರ ಬಗ್ಗೆನೇ. ಆಮೇಲೆ ಹೋಗ್ಬಿಟ್ಟು ಅವ್ರಿಗೆ ನೀವು ಹಿಂಗಂದ್ರಿ ಅನ್ನೋದು, ಹಂಗಂದ್ರಿ ಅನ್ನೋದು, ಜಗಳಗಳಾಗೋದು. ಸೊ ಈ ರೀತಿ ಎಲ್ಲ ಗಾಸಿಪ್ಗಳಾಗುತ್ತೆ. ಆ್ಯಂಡ್ ಒಂದು ನೆನ್ಪಿಡಿ, ಬೇರೆಯವ್ರ ಬಗ್ಗೆ ಬಂದು ನಿಮ್ಮ ಹತ್ರ ಯಾರಾದ್ರೂ ಏನಾದ್ರು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಕೂಡ ಬೇರೆಯವ್ರ ಹತ್ರ ಹೇಳ್ತಾರೆ. ಸೊ ನಿಮ್ಮ ವಿಷಯಗಳನ್ನು, ನಿಮ್ಮ ಮನೆ ವಿಷಯಗಳನ್ನು ಕೂಡ ಅಂತ ಗಾಸಿಪ್ ಜನಗಳಿಗೆ ಶೇರ್ ಮಾಡಬೇಡಿ. ಆ್ಯಂಡ್ ಅಂಥವ್ರನ್ನ ಕಂಪ್ಲೀಟಾಗಿ ದೂರ ಇಡಿ. ಅರ್ಥ ಆಯ್ತಾ? ನೆಕ್ಸ್ಟು ತುಂಬ ಅಪಾಯಕಾರಿ ಜನರು ಯಾರು ಗೊತ್ತಾ, ನಿಮ್ಮ ಕನಸುಗಳನ್ನೇ ಕೊಂದು ಬಿಡ್ತಾರೆ. ಇಂಥ ಜನಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹತ್ರ ಸೇರಿಸ್ಬೇಡಿ. ಅಂದರೆ ನಿಮ್ದು ಯಾವುದೋ ಒಂದು ದೊಡ್ಡ ಡ್ರೀಮ್ ಇರುತ್ತೆ, ಅದ್ರ ಬಗ್ಗೆ ಮಾತಾಡಿದಾಗ ನಗೋಡೋದು, ಅಪಹಾಸ್ಯ ಮಾಡೋದು, ಅಥವಾ ಇನ್ಯಾರೋ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಇವಳು ಹಿಂಗೆ ಮಾಡ್ತಾಳಂತ, ಇದನ್ನ ಇವಳಿಂದ ಮಾಡೋಕ್ಕಾಗುತ್ತಾ ಅಂತ ನಗಾಡೋದು. ಸೊ ಇಂಥದ್ದೆಲ್ಲ ಮಾಡ್ತಿರ್ತಾರೆ ಅವರು. ಸೊ ಹೇಗೆ ಹೇಳ್ತಾರೆ, ನಮ್ಮ ಫ್ರೆಂಡ್ಸಲ್ಲಿ ಯಾರೂ ಈ ಥರದ್ದು ಮಾಡಿಲ್ಲ, ನೀನು ಯಾಕೆ ಮಾಡ್ತೀವಿ, ಸುಮ್ಮನೆ ಇದ್ಬಿಡು ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಏನೋ ಮಾತಾಡ್ತೀರಾ, ಅಲ್ಲ ನಮ್ಮ ಫ್ರೆಂಡ್ಸಲ್ಲಿ ಫ್ಯಾಮಿಲಿಲಿ ಯಾರೂ ಮಾಡಿಲ್ಲ, ಸುಮ್ಮನೆ ಯಾಕೆ ನೀನು ಮಾಡ್ತೀಯ, ಅವೆಲ್ಲ ತಲೆನೋವು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದು ಇದು ಕಮೆಂಟ್ಸ್ ಬರ್ತವೆ, ಬ್ಯಾಡ್ ಕಮೆಂಟ್ಸ್, ಅದನ್ನೆಲ್ಲ ನೀನು ಫೇಸ್ ಮಾಡಬೇಕು, ಆಮೇಲೆ ಹೆಸರು ಎಲ್ಲ ಬರೋದಕ್ಕೆ ತುಂಬ ವರ್ಷ ಬೇಕಾಗುತ್ತೆ, ಸುಮ್ಮನೆ ಅವೆಲ್ಲ ಬಿಟ್ಬಿಟ್ಟು ಅದೇನೋ ಒಂದು ಕೆಲಸ ಮಾಡಿ ಹೋಗು ಅಂತ ಅಂತಾರೆ. ಬಟ್ ಇಂಥವ್ರನ್ನ ನೀವು ದೂರ ಇಡಿ. ಓಕೆನಾ? ಯಾಕಂದರೆ ಇದನ್ನು ಮೀರಿ ನೀವು ಏನಾದರೂ ಮಾಡಿದಾಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಹಾಗೆ ಕೂತ್ರು ಕೂಡ ಹಲವಾರು ವರ್ಷಗಳು ಕಳೆದೋಗುತ್ತೆ. ಅದ್ರ ಬದಲು ಏನಾದರೂ ಮಾಡಿ. ಹೌದು, ಸ್ಟಾರ್ಟಿಂಗಲ್ಲಿ ಯಾರಿಗೂ ಸಕ್ಸಸ್ ಸಿಗೋದಿಲ್ಲ, ಬಟ್ ಆಫ್ಟರ್ 3 to 4 years ಖಂಡಿತ ಸಿಗುತ್ತಲ್ವಾ. ಸೊ ನೀವೇನಾದ್ರು ಮಾಡಲಿಲ್ಲ ಅಂದರೂ ಕೂಡ 3-4 years ಆಗುತ್ತೆ. ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಪಟ್ಟರೆ ಒಂದು 50% ಆದರೂ ನೀವು ಆ ಗುರಿನ ರೀಚ್ ಆಗಿರ್ತೀರ ಅಲ್ವಾ. ಸೊ ಹಾಗಾಗಿ ಇಂಥ ಜನಗಳನ್ನ ನೀವು ದೂರ ಇಡಿ ಮೊದಲನೇದಾಗಿ. ಅರ್ಥ ಆಗ್ತಿದೆಯಾ? ಸೊ ಈ 5 ಟೈಪ್ ಆಫ್ ಪರ್ಸನ್ಸ್ ಯಾರ್ಯಾರು ಅಂತ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಇವಾಗ ಅಂತ ನನಗೆ ಅರ್ಥ ಆಗಿದೆ. ಆ್ಯಂಡ್ ಎಸ್, ಅವ್ರು ಎಷ್ಟೇ ಕ್ಲೋಸ್ ಇರಲಿ, ನಿಮಗೆ ಏನೇ ಆಗಿರಲಿ, ಆದಷ್ಟು ಇವ್ರನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಅವಾಗ ನೋಡಿ ನಿಮ್ಮ ಲೈಫಲ್ಲಿ ಹೊಸ ಥರ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಇವನ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು. ಅರ್ಥ ಆಯ್ತಾ? ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ವಿಡಿಯೋ ಮುಗಿಸೋದಕ್ಕೆ ಮುಂಚೆ, ದೂರ ಇಡಿ ಅಂದರೆ ಅವ್ರ ಜೊತೆ ಜಗಳ ಆಡ್ಬಿಟ್ಟು ಬಿಟ್ಟಾಕ್ಬಿಡಿ ಜನಗಳನ್ನ ಅಂತ ಹೇಳ್ತಿಲ್ಲ. ಏನು ಹೇಳ್ತಿದ್ದೀನಿ ಅಂದರೆ, ಅವ್ರ ಜೊತೆ ಕಳೆಯೋ ನಿಮ್ಮ ಸಮಯನ ಕಡಿಮೆ ಮಾಡಿ, ಅವರು ಕೊಡುವಂತಹ ಅಭಿಪ್ರಾಯಗಳಿಗೆ ಕಡಿಮೆ ಮಹತ್ವ ನೀಡಿ. ಅರ್ಥ ಆಯ್ತಾ? ಆ್ಯಂಡ್ ನಿಮ್ಮ ಮಾನಸಿಕ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಅವ್ರು ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಹಾಕೊಂಡು ನನ್ನಿಂದ ಆಗಲ್ಲ ಈ ಥರ ಕಲ್ಪನೆಗಳು ನೀವು ಮಾಡ್ಕೋಬೇಡಿ. ಓಕೆ?
ಆ್ಯಂಡ್ ಆಲ್ಸೋ ಒಂದು ಹೆಲ್ದಿ ಬೌಂಡರಿನ ಹಾಕೊಳ್ಳಿ ನೀವೇ, ಓಕೆನಾ. ಸೊ ಇಂಥವ್ರ ಜೊತೆ ಬಿಹೇವ್ ಮಾಡುವಾಗ ಸೊ ಅವರು ನಿಮ್ಮ ಲೈಫಲ್ಲಿ ಇರ್ತಾರೆ, ಬಟ್ ಎಲ್ಲಿರಬೇಕು ಅಲ್ಲಿರ್ತಾರೆ ನಿಮ್ಮ ಲೈಫಲ್ಲಿ, ಓಕೆನಾ. ಅರ್ಥ ಆಗ್ತಿದೆಯಾ? ಸೊ ಕೊನೆಯದಾಗಿ ಹೇಳಬೇಕಂದ್ರೆ ನಿಮ್ಮ ಜೀವನ ಒಂದು ಸುಂದರವಾದ ತೋಟ ಇದ್ದ ಹಾಗೆ, ಓಕೆನಾ. ಸೊ ಅಲ್ಲಿ ಒಂದು ಸುಂದರವಾದಂಥ ಹೂಗಳು ಬೆಳಿಬೇಕಂದ್ರೆ ಕಳೆಗಳನ್ನ ಕೀಳಲೇಬೇಕಾಗುತ್ತೆ ಅಲ್ವಾ. ಅದೇ ರೀತಿ ನಿಮ್ಮ ಸಂತೋಷ, ಬೆಳವಣಿಗೆ, ಸೊ ಇದೆಲ್ಲ ಆಗಬೇಕು, ಉಳಿಬೇಕು ಅಂದರೆ ಅಂತಹ ಜನಗಳು, ಓಕೆ, ಅಂದರೆ ಆ ಕಳೆಗಳನ್ನ ಕಿತ್ತಾಕ್ಬೇಕಾಗುತ್ತೆ ನಿಮ್ಮ ಜೀವನದ ತೋಟದಿಂದ. ನಿಮ್ಮ ಜೀವನಕ್ಕೊಂದು ವ್ಯಾಲ್ಯೂನ ಆ್ಯಡ್ ಮಾಡುವಂಥ ಜನಗಳನ್ನ ಇಟ್ಕೊಳ್ಳಿ, ಆ್ಯಂಡ್ ನೀವು ಅವ್ರ ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿ, ಅದೇ ನಿಮಗೆ ಇನ್ ರಿಟರ್ನ್ ಅವರು ಕೂಡ ಕೊಡ್ತಾರೆ. ನಿಮ್ಮ ಶಾಂತಿ ನೆಮ್ಮದಿನ ಹಾಳು ಮಾಡುವಂಥವ್ರಿಂದ ಯಾವಾಗಲೂ ದೂರ ಇದೆ. ಅರ್ಥ ಆಯ್ತಾ? ಸೊ ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಮೆಂಟ್ ಮಾಡಿ ಗೈಸ್, ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಲೈಕ್ ಕೂಡ ಮಾಡಿ. ಇನ್ನು ಯಾವ ಥರದಾದ್ರೂ ವೀಡಿಯೋಸ್ ಬೇಕಿದ್ರೆ ಹೇಳಿ, ನಾನು ಮಾಡ್ತೀನಿ. ನಿಮ್ಗೇನಾದರೂ ಕಷ್ಟಗಳಿದ್ರೆ ಹೇಳ್ಕೊಳ್ಳಿ, ಓಕೆ, ಲೆಟ್ಸ್ ಟಾಕ್, ಓಕೆನಾ. ನೀವು ಹಾಗೆ ಇಟ್ಕೊಂಡಿದ್ರೆ ಅದೇ ಹಾಗೆ ಕೊರಿತಾ ಇರುತ್ತೆ. ಬೇಕಾದ್ರೆ ನಾನು ಲೈವ್ ಮಾಡ್ತೀನಿ, ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡ್ಬೋದು. ಸೊ ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.